ವೃಶ್ಚಿಕ ರಾಶಿಯವರಿಗೆ 2026-27 ಈ ಒಂದು ಯುಗಾದಿ ಆರಂಭ ಆಗ್ತಾ ಇದೆ. ಯುಗಾದಿಯಿಂದ ಹೊಸ ವರ್ಷ ಅಂತ ಹೇಳ್ತೀವಿ. ಈ ಹೊಸ ವರ್ಷದ ಒಂದು ಪರಾಭವ ನಾಮ ಸಂವತ್ಸರದ ಯುಗಾದಿಯ ಹೊಸ ವರ್ಷ ಈ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಯಾವುದರಲ್ಲಿ ಶುಭ ಇರುತ್ತೆ, ಯಾವುದರಲ್ಲಿ ಶುಭ ಇರುತ್ತೆ, ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಈಗ ಈ ಒಂದು ಪರಾಭವ ನಾಮ ಸಂವತ್ಸರ ವೃಶ್ಚಿಕ ರಾಶಿಯವರಿಗೆ ಒಂದು ಮಿಶ್ರ ಫಲಗಳನ್ನು ನೀಡುವಂತಹ ವರ್ಷವಾಗಿರುತ್ತೆ. ಆದಾಯದ ಮಾರ್ಗಗಳಿದ್ದರೂ ಕೂಡ, ಅಂದರೆ ನಿಮಗೆ ಆದಾಯ ಬರುತ್ತೆ, ಹಣ ಬರುತ್ತೆ, ಆದರೂ ಕೂಡ ಒಂದಷ್ಟು ಖರ್ಚುಗಳು ಅನಿರೀಕ್ಷಿತವಾಗಿ ನಿಮಗೆ ಸಡನ್ನಾಗಿ ಅಕಸ್ಮಾತ್ತಾಗಿ ನಿಮಗೊಂದಷ್ಟು ಖರ್ಚುಗಳು ಬರುವಂಥದ್ದು, ಖರ್ಚು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಇನ್ನು ಮನೆ, ಆರೋಗ್ಯ ಮತ್ತು ಕುಟುಂಬದ ಅಗತ್ಯತೆಗಳಿಗೆ ಹೆಚ್ಚಾಗಿ ನೀವು ಖರ್ಚು ಮಾಡ್ತೀರಿ, ಬೇರೆ ವಿಚಾರಗಳಿಗೆ ಅಲ್ಲ. ಮನೆ ಅಥವಾ ಹಾಸ್ಪಿಟ್ಲಿಗೆ ಖರ್ಚಾಗುವಂಥದ್ದು, ಕುಟುಂಬದ ಅಗತ್ಯ ಇಂಪಾರ್ಟೆಂಟ್ ಏನಾದರೂ ಕುಟುಂಬಕ್ಕೆ ಬೇಕೇ ಆಗುತ್ತೆ ಅಂತ ವಿಚಾರಗಳಿಗೆ ಖರ್ಚು ಮಾಡ್ತೀರಿ. ಮತ್ತು ಹಣಕಾಸು ಯೋಜನೆ ಮತ್ತು ಉಳಿತಾಯವನ್ನು ನೀವು ಕ್ರಮಬದ್ಧವಾಗಿ ಮಾಡಿಕೊಂಡ್ರೆ ಅಥವಾ ಕಟ್ಟುನಿಟ್ಟಾಗಿ ಮಾಡ್ಕೊಂಡ್ರೆ, ಇಲ್ಲ ಇದು ಬೇಡ ಇದು ಬೇಕು, ಲೆಕ್ಕಾಚಾರಗಳನ್ನು ಮಾಡಿಕೊಂಡು ಪ್ಲ್ಯಾನ್ ಆಗಿ ನೀವು ಖರ್ಚು ಮಾಡಿದ್ರೆ ಖಂಡಿತವಾಗಲೂ ಹಣಕಾಸಿನ ವಿಚಾರದಲ್ಲೂ ನೀವು ಯಶಸ್ಸು ಪಡೆಯೋದಕ್ಕೆ ಸಾಧ್ಯತೆ ಇದೆ. ಬಟ್ ಪ್ಲ್ಯಾನಿಂಗ್ ಅಗತ್ಯ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಈಗ ಇರುವಂಥ ಹುದ್ದೆಯನ್ನು ಬದಲಾವಣೆ ಮಾಡಬಹುದು, ಅಥವಾ ಒಂದು ಕಚೇರಿಯಿಂದ ಇನ್ನೊಂದು ಕಚೇರಿಗೆ ಬೇರೆ, ಅಥವಾ ವರ್ಗಾವಣೆ ಆಗುವಂಥದ್ದು, ಹುದ್ದೆ ಬದಲಾವಣೆ ಮಾಡುವಂಥದ್ದು, ಅಥವಾ ನಿಮಗೆ ಹೊಸ ಅವಕಾಶಗಳು ಎದುರಾಗುವಂಥದ್ದು, ಹೊಸ ಆಫರ್ಗಳು ಬರುವಂಥದ್ದು ಉದ್ಯೋಗದಲ್ಲಿ, ಇದು ಕೂಡ ಸಾಧ್ಯತೆ ಖಂಡಿತವಾಗಿ ಕಾಣಿಸ್ತಾ ಇದೆ. ಇನ್ನು ಮೇಲಾಧಿಕಾರಿಗಳೊಂದಿಗೆ ಮಾತುಕತೆ ನಡೆಸುವಾಗ ತಾಳ್ಮೆ, ಸಹನೆ, ಬಹಳ ನೈಜತೆ ಬಹಳ ಅಗತ್ಯವಾಗಿರುತ್ತೆ. ಹುಷಾರಾಗಿರಿ ವೃಶ್ಚಿಕ ರಾಶಿಯವರು. ಮತ್ತು ವ್ಯಾಪಾರಸ್ಥರಾಗಿದ್ದರೆ ವೃಶ್ಚಿಕ ರಾಶಿಯವರು, ವ್ಯಾಪಾರಸ್ಥರಿಗೆ ಹಳೆಯ ಯೋಜನೆಗಳು ಹಿಂದೆ ನೀವು ಪ್ಲ್ಯಾನ್ ಮಾಡಿರ್ತೀರಿ, ಅದನ್ನು ಈಗ ಪರಿಶೀಲನೆ ಮಾಡಿ ಮುಂದುವರಿಯೋದು ಒಳ್ಳೆಯದು. ಅದರಿಂದ ನೀವು ಅಂದರೆ ಲಾಭದಾಯಕವಾಗಿರುತ್ತೆ. ಮತ್ತು ದೊಡ್ಡ ಹೂಡಿಕೆಗಳಿಗೆ ಈ ವರ್ಷ ಹೆಚ್ಚು ಜಾಗ್ರತೆ ಅಗತ್ಯ ಆಗಿರುತ್ತೆ. ದೊಡ್ಡ ಹೂಡಿಕೆ ಮಾಡ್ತೀರಿ ಅಂತಂದರೆ ಹುಷಾರಾಗಿ ಹೆಜ್ಜೆ ಇಡೋದು ಒಳ್ಳೆಯದು, ಯೋಚನೆ ಮಾಡಿ ಹೆಜ್ಜೆ ಇಡೋದು ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ಸಹಕಾರ ಮತ್ತು ಸಂಭಾಷಣೆ ಬಹಳ ಮುಖ್ಯವಾಗುತ್ತೆ. ಅಂದರೆ ಕುಟುಂಬದ ಸದಸ್ಯರ ಜೊತೆಗೆ ಕೂತು ಮಾತಾಡುವಂಥದ್ದು ಮತ್ತು ಸಹಕಾರ ಕೊಡುವಂಥದ್ದು ಒಂದು ಒಳ್ಳೆಯ ಬೆಳವಣಿಗೆಯಾಗಿರುತ್ತೆ, ಬಹಳ ಮುಖ್ಯ ಕೂಡ ಆಗಿರುತ್ತೆ. ಸಣ್ಣ ಮನಸ್ತಾಪಗಳು ಉಂಟಾದರೂ ಕೂಡ ಅದನ್ನು ಸಮಾಧಾನದಿಂದ ಕೂತ್ಕೊಂಡು ಬಗೆಹರಿಸ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ಬಿಡಬೇಡಿ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ವಿಶ್ವಾಸ ಬೆಳೆಯುವಂಥದ್ದು ಬಹಳ ಅಗತ್ಯವಾಗಿರುತ್ತೆ. ಇಲ್ಲಿ ನಂಬಿಕೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನೋಡೋದಾದರೆ ವೃಶ್ಚಿಕ ರಾಶಿಯವರಿಗೆ ಬಹಳ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಹೆಚ್ಚಿನ ಗಮನ ಕೊಡಬೇಕು, ಓದೋದ್ರಲ್ಲಿ ಗಮನ ಕೊಡಬೇಕಾಗುತ್ತೆ. ಸ್ವಲ್ಪ ಮನಸ್ಸು ಆ ಕಡೆ ಈ ಕಡೆ ಚಂಚಲತೆ ಆಗಬಹುದು ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ, ಆದರೂ ಕೂಡ ಹೆಚ್ಚಿನ ಗಮನ ಕೊಟ್ಟು ಓದೋದು ಇಂಪಾರ್ಟೆಂಟ್ ಆಗತ್ತೆ. ಸ್ನೇಹಿತರ ಅಥವಾ ಬಂಧುಗಳ ಸಹಾಯದಿಂದ ಒಂದು ಪ್ರಮುಖ ಸಮಸ್ಯೆಗೆ ನೀವು ಪರಿಹಾರವನ್ನು ಕಂಡುಕೊಳ್ತೀರಿ. ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ನೋಡಿ, ರಕ್ತದೊತ್ತಡ ಅಂದರೆ BP, ಚರ್ಮ ಅಥವಾ ಮೂತ್ರಪಿಂಡ ಅಂದರೆ ಈ ಮೂತ್ರಪಿಂಡದ ಸಮಸ್ಯೆ, ಇದಕ್ಕೆ ಬರುವಂಥ ಸಾಧ್ಯತೆ ಇದೆ. ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅಂದರೆ ಕಿಡ್ನಿ ಸಮಸ್ಯೆಗಳು ಮತ್ತು ನಿಯಮಿತ ವೈದ್ಯಕೀಯ ತಪಾಸಣೆ, ಅಂದರೆ ಆವಾಗವಾಗ ಏನೋ ಸಣ್ಣ ಸಮಸ್ಯೆ ಇದ್ದರೂ ಕೂಡ ಕೂಡಲೇ ಡಾಕ್ಟ್ರನ್ನು ನೋಡ್ಕೊಳ್ಳೋದು ಒಳ್ಳೆಯದು. ಮತ್ತು ಧ್ಯಾನ ಮಾಡುವಂಥದ್ದು, ಒಂದು ಒಳ್ಳೆ ಫುಡ್ಡನ್ನ ಬಳಸುವಂಥದ್ದು, ಒಳ್ಳೆ ಫುಡ್ನ ಕ್ರಮವನ್ನು ಅನುಸರಿಸುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಧಾರ್ಮಿಕ ಕಾರ್ಯಗಳು, ಉಪವಾಸ ಅಥವಾ ಮಂಗಳವಾರ ಶನಿವಾರ ದೇವರ ಆರಾಧನೆ ಮಾಡೋದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ. ಹಾಗಾಗಿ ಇದನ್ನು ನಿಯಮಿತವಾಗಿ ಅಭ್ಯಾಸ ಮಾಡಿಕೊಳ್ಳಿ. ಹಾಗೆ ಸಹನೆ ಅಂದರೆ ತಾಳ್ಮೆ ಇರಬೇಕು. ಆತ್ಮಸ್ಥೈರ್ಯದಿಂದ ಮುಂದುವರೆದ್ರೆ ವರ್ಷಾಂತ್ಯದಲ್ಲಿ ನೀವು ಉತ್ತಮ ಫಲವನ್ನು ಕಾಣಬಹುದು. ಅಂದರೆ ಯಾವುದಕ್ಕೂ ಕೂಡ ಸಡನ್ನಾಗಿ ಫಲ ಸಿಗುತ್ತೆ ಅಂತಿಲ್ಲ, ನಿಧಾನವಾಗಿ ಆದರೂ ಕೂಡ ಬಹಳ ಒಳ್ಳೆಯ ಫಲವನ್ನು ನೀವು ಪಡಿತೀರಿ. ಈ ಎಲ್ಲ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ನೋಡಿ, ಒಟ್ಟಾರೆ ಸವಾಲುಗಳ ಮಧ್ಯೆನೂ ಕೂಡ, ಸವಾಲಿದೆ, ಚಾಲೆಂಜಿಂಗ್ ಇದೆ, ಅದರಲ್ಲೂ ಕೂಡ ಆತ್ಮವಿಶ್ವಾಸದಿಂದ, ಧೈರ್ಯದಿಂದ ನೀವು ಮುನ್ನುಗ್ಗಿದರೆ ಖಂಡಿತವಾಗಲೂ ಯಶಸ್ಸನ್ನು ಸಾಧಿಸಬಹುದಾದಂತಹ ಸಂವತ್ಸರ ಇದಾಗಿರುತ್ತೆ. ನೋಡಿ, ವಿಶಾಖ ನಕ್ಷತ್ರದ 4ನೇ ಪಾದದವರು, ಅನುರಾಧ ನಕ್ಷತ್ರದ 1, 2, 3, 4ನೇ ಪಾದದವರು, ಹಾಗೆ ಜ್ಯೇಷ್ಠ ನಕ್ಷತ್ರದ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ ಈ ವೃಶ್ಚಿಕ ರಾಶಿಯವರಿಗೆ. ಮತ್ತು ಅದೃಷ್ಟದ ಸಂಖ್ಯೆ ಅಂತ ಹೇಳಿದ್ರೆ ಅದು 9 ಆಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಶುಭ ಬಣ್ಣ ಕೆಂಪಾಗಿರುತ್ತೆ, ಶುಭ ದಿಕ್ಕು ದಕ್ಷಿಣ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಳಿ. ಈ ವರ್ಷ ಇಡೀ ನೀವು ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಿಕೊಂಡು ಮುಂದಿನ ಹೆಜ್ಜೆಯನ್ನು ಇಡೋದಕ್ಕೆ ಹೋಗಿ ಎಲ್ಲ ಕೆಲಸವೂ ಕೂಡ ಶುಭಕರವಾಗಿರುತ್ತೆ.
ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.